ಹಾಗೆ ಏನು ರಾಜ್ಯದಲ್ಲಿ ಸರ್ಕಾರದ ಒಂದು ಅಧಿಕಾರ ಹಸ್ತಾಂತರ ಆಗಿದೆ. ಇದ್ರ ಬಗ್ಗೆ ಹೊಸ ಮುಖ್ಯಮಂತ್ರಿ ಬಗ್ಗೆ ಮತ್ತು ಹಳೆ ಮುಖ್ಯಮಂತ್ರಿ ಬಗ್ಗೆ ಏನು ವ್ಯತ್ಯಾಸ ಆಗುತ್ತೆ? ಕೇವಲ ವ್ಯಕ್ತಿಯನ್ನು ಬದಲಾಯಿಸುವುದರಿಂದ ಕಾಂಗ್ರೆಸ್ ಬದಲಾಗೋದಿಲ್ಲ. ಕಾಂಗ್ರೆಸ್ನ ಮನಸ್ಥಿತಿ ಜಾತಿವಾದಿ, ಕಾಂಗ್ರೆಸ್ನ ಮನಸ್ಥಿತಿ ಧರ್ಮಗಳನ್ನು ಒಡೆಯತಕ್ಕಂಥದ್ದು, ಒಬ್ಬರ ಮೇಲೆ ಒಬ್ಬರನ್ನು ಎತ್ತಿಕಟ್ಟತಕ್ಕಂಥದ್ದು, ಒಡಕಿನಲ್ಲಿ ತಮ್ಮ ರಾಜಕೀಯ ಜೀವನ ಮಾಡತಕ್ಕಂಥದ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ಸಿಗೆ ಬೇಕಾಗಿರೋದು ಅಧಿಕಾರವೇ ಹೊರತು ಅಭಿವೃದ್ಧಿ ಅಲ್ಲ ಅನ್ನೋದನ್ನು ಪದೇ ಪದೇ ಅವರು ತೋರ್ಪಡಿಸಿದ್ದಾರೆ. ಈಗಲೂ ಅದನ್ನೇ ಮಾಡ್ತಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಒಂದು ವಾಹನದ ಡ್ರೈವರ್ ಬದಲಾದರೆ, ಚಾಲಕ ಬದಲಾದರೆ ಎಲ್ಲವೂ ಬದಲಾಗೋದಿಲ್ಲ. ಆದರೆ ವಾಹನ ಬದಲಾಗಬೇಕು. ಅದು ಹೇಗಾಗತ್ತೆ? ವಾಹನವೇ ನಿಮ್ಮದು ಸರಿ ಇಲ್ಲ, ಇಂಜನ್ನೇ ಕೆಟ್ಟುಕೊಳ್ತಿರೋ ಇಂಜನ್ ಕೆಟ್ಟುಕೊಳ್ತಿರ್ತಕ್ಕಂಥ ಗಾಡಿಗೆ ನೀವು ಡ್ರೈವರ್ನ ಬದಲಾಯಿಸಿದರೆ ಇಂಜನ್ ಸರಿ ಹೋಗುತ್ತಾ? ಅದರಿಂದಾಗಿ ನನಗನ್ನಿಸ್ತಕ್ಕಂಥದ್ದು ಈ ವ್ಯವಸ್ಥೆ ಮೊದಲಾಗಬೇಕು. ಅದು ಕಾಂಗ್ರೆಸ್ಸಿಂದ ಸಾಧ್ಯ ಇಲ್ಲ. ಇಲ್ಲಿವರೆಗೂ ನಾನು ಹೇಳ್ತಿದ್ದಿದ್ದು ಇದು ಕರಪ್ಟ್ ಗೌರ್ಮೆಂಟ್, ಭ್ರಷ್ಟಾಚಾರದ ಗೌರ್ಮೆಂಟ್. ಇನ್ನು ಮುಂದೆ ಇದು ಭ್ರಷ್ಟಾಚಾರದಕ್ಕಿಂತ ಸೂಪರ್ ಭ್ರಷ್ಟಾಚಾರದ ಸರ್ಕಾರ ಆಗುತ್ತೆ. ಇದು ಜನರಲ್ಲಿ ಇರತಕ್ಕಂಥ ಒಂದು ಕಳವಳ. ಇದಕ್ಕೆ ಉತ್ತರ ಕೊಡಲಿಕ್ಕೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅದಾದ ಮೇಲೆ ಇದು ವಂಶ ಪಾರಂಪರ್ಯದ ಪಕ್ಷ ಆಗಿತ್ತು. ಈಗ ಕುಟುಂಬ ರಾಜಕಾರಣವೇ ಇವರಿಗೆ ಮುಖ್ಯ. ತಮ್ಮ ಮಕ್ಕಳನ್ನು, ತಮ್ಮ ಸಂಬಂಧಿಗಳನ್ನು, ಇಂಥವರನ್ನು ಅಧಿಕಾರದಲ್ಲಿ ನೋಡಲಿಕ್ಕೆ ಅವರು ಇಷ್ಟಪಡ್ತಾರೆ ಹೊರತು ಸಾಮಾನ್ಯ ಜನರ ಬಗ್ಗೆ ಅವರಿಗೆ ಕಾಳಜಿಯೂ ಇಲ್ಲ, ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಲ್ಲ, ಜನರ ಬಗ್ಗೆ ವಿಶ್ವಾಸ ಇಲ್ಲ. ಸರ್, ಇನ್ನೊಂದು, ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಒದ್ದು ಅಧಿಕಾರ ತಗೋತೀನಿ ಅಂತ ಹೇಳ್ತಾ ಇದ್ರು. 6 ತಿಂಗಳಿಂದ ಬೆಳವಣಿಗೆ ನೋಡಿದರೆ ಎಲ್ಲ ಕಾಂಗ್ರೆಸ್ ನಾಯಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಸುಮ್ಮನೆ ಇದ್ರು. ಈಗ ಅವರು ಒದ್ದು ತಗೊಂಡಿದ್ದಾರೋ ಅಥವಾ ಬೆಗ್ ಮಾಡಿ ತಗೊಂಡಿದ್ದಾರೋ ನಿಮ್ಮ ಪ್ರಕಾರ? ಈಗ ನಾನು ನಿನ್ನೆನೂ ಹೇಳಿದ್ದೀನಿ, 10 ಕರೆದು ಅಧಿಕಾರಕ್ಕೆ ಬಂದಿದ್ದೀರಿ ಅಂತ. ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರದ್ದೇ ಹೇಳಿರೋದು. 10 ಕರೆದು ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಒದ್ದು ಕಿತ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಎಲ್ಲಿ ಕಿತ್ಕೊಂಡು? ಅದು ಕಿತ್ಕೊಂಡಿದ್ದಲ್ಲ. 10 ಕರೆದು ಇನ್ನು ನನಗೆ ವಿಧಿನೇ ಇಲ್ಲ, ಏನಾದರೂ ಮಾಡಿ ಅನ್ನೋ ಥರ ಮಾಡಿ ತಗೊಂಡಿದ್ದಾರೆ. ಅವ್ರು ಹೆಂಗಾದರೂ ತಗೊಳ್ಳಿ, ಅವ್ರು ಮುಖ್ಯಮಂತ್ರಿ ಅಂತೂ ಆಗ್ತಾರಲ್ಲ, ಅದೇನಾದರೂ ಅವ್ರ ಪಕ್ಷದ ವಿಚಾರ, ನಮಗೇನು ಸಂಬಂಧ ಇಲ್ಲ. ಆದರೆ ಇವರ ಅಧಿಕಾರ ಗುದ್ದಾಟದಲ್ಲಿ ನಮ್ಮ ರಾಜ್ಯ ಹಾಳಾಯ್ತಲ್ಲ, ನಮ್ಮ ಜನರಿಗೆ ಅನ್ಯಾಯ ಆಯ್ತಲ್ಲ, ಅಭಿವೃದ್ಧಿಯ ಶೂನ್ಯವಾಯ್ತಲ್ಲ, ಇನ್ನು ಏನು ಮಾಡ್ತೀರಿ? ಇದು ನನ್ನ ಪ್ರಶ್ನೆ. ಈ ಮುಂದಿನ 2 ವರ್ಷದಲ್ಲಿ ಏನಾದರೂ ಒಂದು ಸ್ವಲ್ಪನಾದರೂ ವಿಶ್ವಾಸ ಇಡ್ಬೋದಾ ಈ ಸರ್ಕಾರದ ಮೇಲೆ? ಈಗಾಗಲೇ ವಿಶ್ವಾಸ ಕಳ್ಕೊಂಡಿದ್ರೆ ಮತ್ತೆ ಎಲ್ಲಿಂದ ವಿಶ್ವಾಸ ಬರುತ್ತೆ? ಆಲ್ರೆಡಿ ಕಳ್ಕೊಂಡಿದ್ದಾರೆ. ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಈಗ ಇಲ್ಲ. ಆಲ್ರೆಡಿ ಸ್ಕ್ರಾಪ್ ಆಗಿರೋ ಬಸ್ಸನ್ನು ಓಡಿಸ್ತಾ ಇದ್ದಾರೆ. ಸ್ಕ್ರಾಪ್ ಆಗಿರೋ ಬಸ್ಸೇ ಅಲ್ಲ, ಇದು ಇಂಜನ್ನೇ ಹೋಗ್ಬಿಟ್ಟಿದೆ. ಇಂಜನ್ನೇ ಇಲ್ಲ. ಇವರು ಡ್ರೈವರ್ನ ಮಾತ್ರ ಬದಲಾಯಿಸ್ತಾ ಇದ್ದಾರೆ. ಇಂಜನ್ನೇ ಬದಲಾಯಿಸ್ಬೇಕಲ್ಲ, ಅಲ್ಲಿ ಇಲ್ಲದೆ ಇದ್ರೆ ಆ ಗಾಡಿ ಮುಂದೆ ಹೋಗೋದಿಲ್ಲ. ಈಗ ಗಾಡಿ ರಿಪೇರಿ ಮಾಡಿ ಗಾಡಿನ ಸರಿ ಮಾಡಿ ಆನಂತರ ಮುಂದೆ ಹೋಗಿ ಅಂತ ಇಲ್ಲಿ ಮಾಡ್ತಾರೆ ಇವರು. ಇವ್ರಿಗೆ ಮಾಡಕ್ ಸಮಯನೂ ಇಲ್ಲ, ಇವ್ರು ಮಾಡ್ಲಿಕ್ಕೆ ಸಮಯನೂ ಇಲ್ಲ. ಈಗ ಅದಕ್ಕೆ ನಮ್ಮದು ಹೊಸ ಬಸ್ ಬರುತ್ತೆ, ಅದರಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗ್ತೀವಿ. ಎಲ್ಲಿದೆ ಹೈಕಮಾಂಡ್? ಅವರು ನನ್ನ ಕಡೆ ಏನೂ ಇಲ್ಲ, ಎಲ್ಲಾನು ರಾಹುಲ್ ಗಾಂಧಿ ಕಡೆ ಅಂದರು. ಸೂಪರ್ ಹೈಕಮಾಂಡ್. ಅದು ಅವರು ಇವತ್ತು ರಾಹುಲ್ ಗಾಂಧಿ ತೋರಿಸಿದ್ರು. ತೀರ್ಮಾನ ತಗೊಂಡಿದ್ದು ಯಾರು? ರಾಹುಲ್ ಗಾಂಧಿ ಅವರು. ಅಂದಮೇಲೆ ಹೈಕಮಾಂಡ್ ಯಾರು? ಇಲ್ಲ. ಆಮೇಲೆ ನಾನು ವಂಶ ಪಾರಂಪರ್ಯ ಅಂತಿದ್ದು ಗಾಂಧಿ ಫ್ಯಾಮಿಲಿಗೆ. ಗಾಂಧಿ ಫ್ಯಾಮಿಲಿ ವಂಶ ಪಾರಂಪರ್ಯವಾಗಿ ಒಂದು ಪಕ್ಷವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಉಳಿದವರೆಲ್ಲ ಅದರಲ್ಲಿ ಗುಲಾಮರೇ, ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಅಲ್ಲ, ಇವಾಗ ಹೇಳಿದಿಲ್ಲ, ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋದ್ರ? ಈ ಪಕ್ಷದಲ್ಲಿ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಇವನು ತುಂಬ ಹಿಂದುಳಿದವರು ಅಥವಾ ಅಲ್ಪಸಂಖ್ಯಾತರು ಯಾರಾದರೂ ಇದು ಮಾಡಿದ್ರ? ಯಾರೂ ಇಲ್ಲ. ಹಾಗೆ ಇವತ್ತು ಕೇಳಿ ಬರ್ತಾ ಇರ್ತಕ್ಕಂಥ ಬೇರೆ ಹೆಸರುಗಳು ಯಾರ್ದು? ಇವೆಲ್ಲ ಗೊತ್ತಾಗ್ತಾ ಇದೆಯಲ್ಲ ನಿಮಗೂ ಕೂಡ. ಯಾರು ಅವರೇ? ಈಗ ನನಗೆ ಅವರು ಯಾರೇ ಉಪಮುಖ್ಯಮಂತ್ರಿ ಆಗಲಿ, ನಾನೇ ಹೇಳ್ತೀನಲ್ಲ, ದಲಿತರಿಗೆ ಮುಖ್ಯಮಂತ್ರಿನೇ ಕೊಡಬೇಕಾಗಿತ್ತು. ಉಪಮುಖ್ಯಮಂತ್ರಿ ಅನ್ನೋದು ಅದು ಯಾವ ಇದು ಅಲ್ರಿ, ಕಾನ್ಸ್ಟಿಟ್ಯೂಷನಲ್ಲಿ ಉಪಮುಖ್ಯಮಂತ್ರಿ ಅನ್ನೋದಿಲ್ಲ. ಅದು ಕೂಡ ಒಂದು ಮಂತ್ರಿನೇ. ಅದಕ್ಕೇನು ಸಪರೇಟ್ ಬೆಲೆ ಇಲ್ಲ. ಅದಕ್ಕೆ ಏನಂತಂದ್ರೆ ನಾವೇ ಸೃಷ್ಟಿ ಮಾಡ್ಕೊಂಡಿರೋ ಬೆಲೆ ಅದಷ್ಟೇ. ಅದರಿಂದಾಗಿ ಅದಕ್ಕೇನು ಮಹತ್ವ ಇಲ್ಲ. ಅವ್ರು ಯಾರೇ ಆದ್ರೂ. ಆದರೆ ಏನು
ನಾನು ಹೇಳಿದ್ದೀನಿ ಬಹುಸಾರಿ ತಮಗೆ 4 ಸಾರಿ ಗೆದ್ದರೂ ಕೂಡ ಅವ್ರಿಗೆ ಮಂತ್ರಿ ಕೊಡಲ್ಲ, ಒಂದೇ ಸಾರಿ ಕೊಟ್ಟವ್ರಿಗೆ ಯಾಕೆ ಕೊಡ್ತಾರೆ ಅಂದರೆ ನನ್ನ ಮಗ ಅನ್ನೋದಕ್ಕೆ ಅವ್ರು ಕೊಟ್ಕೊಂಡ್ರೆ ಅದನ್ನು ನಾವೇನು ಹೇಳೋಕ್ಕಾಗುತ್ತೆ. ಅಂದರೆ ಇವರು ಸಮಾಜನ ಕಾಪಾಡಲಿಕ್ಕೆ, ಸಮಾಜದ ಸ್ವಾಸ್ಥ್ಯವನ್ನು ನೋಡಲಿಕ್ಕೆ ಅಥವಾ ಸಮಾಜದ ಉದ್ಧಾರಕ್ಕಾಗಿ ಇವರು ಬಂದಿಲ್ಲ. ಇವರ ಸಂಬಂಧಗಳು ಮತ್ತು ತಮ್ಮ ಕುಟುಂಬಗಳ ಉದ್ಧಾರಕ್ಕೆ ಬಂದಿರತಕ್ಕಂಥವ್ರು ಇವರಂತ ನೇರವಾಗಿ ಹೇಳ್ಬೋದಲ್ಲ.